ವೆಲ್ಕಮ್ ಟು ಬ್ಯಾಂಗ್ಳೂರ್ ಬ್ಯಾಸ್ಕೆಟ್. ವಿಡಿಯೋ ಒಳಗೆ ಹೋಗೋ ಮೊದಲು ನಮ್ಮ BB ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಹಾಗೆ ಬೆಲ್ ಸಿಂಬಲ್ ಒತ್ತಿ ಬಿಡ್ರಿ. ಯಾಕಂದ್ರೆ ನಾನು ಹಾಕೋದು ವಿಡಿಯೋಸ್ ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತದೆ. ವಿಡಿಯೋ ಪೂರ್ತಿ ನೋಡ್ರಿ. ಬರ್ರಿ ವಿಡಿಯೋ ಒಳಗೆ ಹೋಗೋಣ. ಈಗ ಮೆಸರ್ಮೆಂಟ್ ಹೇಳ್ತೀನಿ, ಬರೆದಿಟ್ಕೊಂಡ್ಬಿಡಿ. ಒಂದು ಡಾರ್ಕ್ ಕಲರ್, ಒಂದು ಲೈಟ್ ಕಲರ್, ಆ ಥರ ತಗೋ. ಇಲ್ಲ ನಿಮ್ಮ ಕಡೆ ಇದ್ದಂದ್ರೆ ಸೇಮು ಒಂದೇ ಕಲರ್ಲ ತಗೊಂಡು ಮಾಡಿ, ಅದನ್ನು ಚೆನ್ನಾಗಿ ಇರ್ತದ್ರಿ. ಸ್ಕೇಲು ಮತ್ತು ಸಿಸರ್ ಮೆಸರ್ಮೆಂಟ್ ಹೇಳ್ತೀನಿ. ಈಗ ಸ್ಕೇಲ್ ಮೆಸರ್ಮೆಂಟ್ ಆಗ 1 2 3 4 5 6 ಆರೇ ಕಾಲ್ ಸ್ಕೇಲ್ 4 ವೈರ್ ಕಟ್ ಮಾಡಿಬಿಡಿ. ಗ್ರೀನ್ಲ 6 ವೈರ್ ಕಟ್ ಮಾಡಿಬಿಡಿ. ಫಸ್ಟ್ ಅದು 4, ಇದು 6 ಕಟ್ ಮಾಡಿಬಿಡಿ. ಈಗ ಶುರು ಮಾಡೋಣ. ಇದು ಎಲ್ಲೋದು ಲೈಟ್ ಕಲರ್ ನೀವು ಯಾವ್ದು ತಗೊಂಡಿಲ್ಲ ಅದು 2 ಫೋಲ್ಡ್ ಮಾಡಿ ಈ ತರ ನಾರ್ಮಲ್ ನಾಟ್ ಬರೋದಂಗೆ 2 ನಾರ್ಮಲ್ ನಾಟ್ ಬರ್ತದೆ. 4 ವೈರ್ಸ್ ಎಲ್ಲ 2 ನಾರ್ಮಲ್ ನಾಟ್ಸ್ ಬರ್ತದೆ. ಈಗ ಒಂದು ಮಾಡಿಬಿಟ್ಟು ಈಗ 4 ವೈರ್ಲ 2 ವೈರ್ ತಗೊಂಡು ಒಂದು ನಾಟ್ ಇನ್ನೊಂದು ಮಾಡಿದೀವಲ್ಲ, ಸೊ ಒಂದು ನಾಟ್ ತಗೊಂಡ್ಬಿಡಿ. ನಾರ್ಮಲ್ ನಾಟ್ ಹೇಗೆ ಮಾಡ್ಬೇಕಂತ ಆಲ್ರೆಡಿ ಈ ವಿಡಿಯೋ ಅಪ್ಲೋಡ್ ಮಾಡಿದೀನಿ, ಅದು ನೋಡಿ ಕಳ್ಸ್ಕೊಂಡು ಆಮೇಲೆ ಈ ತರ ಮಾಡಿಬಿಡಿ. ನಾರ್ಮಲ್ ನಾಟ್ ಒಂದು ಹಾಕ್ಬಿಟ್ಟು ನೀವು ಯಾವ ಸೈಡ್ ಬೇಕೋ ತಗೋಬಹುದು. ಒಂದು ಸೈಡ್ ತಗೊಂಡು ಈ ವೈರ್ ರನ್ನಿಂಗ್ ವೈರು ನಾವು ಕಟ್ ಮಾಡೇ ಇಲ್ಲ, ನಾ ಲೈಟ್ ಕರೆದೇ ತಗೊಂಡ್ಬಿಟ್ಟಿದ್ದೀನಿ. ಸೆಂಟ್ರಲ್ ನಮಗೆ ಮಧ್ಯದಲ್ಲ ಸೇಮ್ ಇರಲಿ ಅಂತ ಅಷ್ಟೇ ರೀ. ಯಾವ ಸೈಡ್ ಬೇಕೋ ನೀವು ತಗೊಂಡ್ಬಿಡಿ. ಒಂದು ಸೈಡ್ ಜಾಯಿನ್ ಮಾಡ್ರಿ. ಸೇಮ್ ಒಂದು ಸೈಡ್ ಮೆಸರ್ಮೆಂಟ್ ತಗೊಂಡು ವೈರ್ ಬಿಟ್ಟು ರನ್ನಿಂಗ್ ವೈರ್ ಅಲ್ಲೇ ಫೋಲ್ಡ್ ಮಾಡಿ ಒಂದು ನಾಟ್ ಟೈಟ್ ಮಾಡಿಬಿಡಿ. ಈಗ ಯಾವ ರನ್ನಿಂಗ್ ವೈರ್ ಅಂತ ನೋಡ್ಬೇಕು. ಈ ವೈರ್ ರನ್ನಿಂಗ್ ವೈರ್. ಇದು ಮೇಲ್ಗಡೆ ಈವನ ಬರ್ತದೆ ನೋಡಿ. ಇದನ್ನ 2 ಕೂಡಿಸಿ ಒಂದು ನಾಟ್ ಹಾಕಿಬಿಡಿ. ಈಗ ಈ ವೈರ್ ರನ್ನಿಂಗ್ ವೈರ್ಲ ಇನ್ನೊಂದು ನಾಟ್ ಯಾವ ಸೈಡ್ ಬೇಕು ಇಟ್ಕೊಂಡು ಜಾಯಿನ್ ಮಾಡಿಬಿಡೋಣ. ಈಗ ಈ ಸೈಡ್ ಬಂತಂದ್ರೆ ನೀವು ಮಾಡ್ಕೊಂಬರೋದು ಕರೆಕ್ಟೇ. ಈಗ ಈ ಸೈಡ್ ಇದೆ ನೋಡಿ, 2 ವೈರ್ ಸೇಮ್ ಆಗ್ತದಲ್ಲ, ಇದು 2 ಕೂಡಿಸಿ ಒಂದು ನಾಟ್ ಮಾಡಿಬಿಡೋಣ. ಅದು ಲೋಟಸ್ ಬ್ಯಾಗ್ ಮಾಡಿದವರು ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅಂತ ಹೇಳಿದ್ರಲ್ಲ, ಅವ್ರು ಸ್ವಲ್ಪ ಕೇರ್ಫುಲ್ ನೋಡ್ರಿ. ನಾ ಕರೆಕ್ಟಾಗಿ ನಿಮಗೋಸ್ಕರನೇ ಇನ್ನೊಂದು ಟೈಮ್ ಮಾಡಿ ತೋರಿಸ್ತೀನಿ. ಇದು ಬೇರೆ ಮಾಡೆಲ್, ಬಟ್ ಈಗ ಸೇಮ್ ವೈರ್ ಮೆಸರ್ಮೆಂಟ್ ತಗೊಂಡು ರನ್ನಿಂಗ್ ವೈರ್ ನಾವು ಕಟ್ ಮಾಡಿಬಿಡೋಣ. ಈವನ ಇಟ್ಕೊಂಡು ಕಟ್ ಮಾಡಿಬಿಡೋಣ. ಈಗ ಏನು ಮಾಡಿ ಉಲ್ಟಾ ಮಾಡಿಬಿಡಿ. ಈ ಸೈಡ್ ಈಗ 1 2 3 4 ವೈರ್ಸ್ ಅದಲ್ಲ, ಇಂದ 4 ವೈರ್ಸ್ ಅಲ್ಲ, ಹಾಗೆ ನಾವು 4 ನಾಟ್ ನಮಗೆ ಬರ್ಬೇಕು. ಒಂದು ಸೈಡ್ ಯಾವ್ದು ವೈರ್ ತಗೊಂಡು ಈವನ ಇಟ್ಕೊಂಡು ಹಾಗೆ ಫೋಲ್ಡ್ ಮಾಡಿಬಿಡಿ. ಇದು ಫಸ್ಟ್ ನಾಟ್.
ಸೆಕೆಂಡ್ ನಾಟ್, ಥರ್ಡ್ ನಾಟ್, ಸ್ವಲ್ಪ ಟೈಟ ಮಾಡಿ, ಫೋರ್ತ್ ನಾಟ್. ಈಗ ಬಂತು ನೋಡಿ, ಈ ಥರ ಬಂದಿರ್ತದೆ ನಮಗೆ. ಈಗ ರನ್ನಿಂಗ್ ವೈರ್ ತಗೊಂಡು ಕಟ್ ಮಾಡಿಬಿಡೋಣ. ಸೈಜ್ ನೋಡಿಬಿಡಿ, ಈವನ ಇಟ್ಕೊಂಡು ಕಟ್ ಮಾಡಿಬಿಡೋಣ. ಈಗ ಈವನ ಬರೋದಲ್ಲ, ಎರಡು ಕಡೆ ಇದನ್ನು ತಗೊಂಡು ಒಂದು ನಾಟ್ ಮಾಡಿಬಿಡೋಣ. ನಿಮಗೆ ಅರ್ಥ ಆಗಬೇಕು, ಯಾವುದು ಡೌಟ್ ಬರಬಾರದನ್ನೇ ಇಷ್ಟು ಕ್ಲಿಯರಾಗಿ ನಿಧಾನವಾಗಿ ಹೇಳಿಕೊಡ್ತೀನಿ ರೀ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಬಿಡಿ ಅಷ್ಟೇ. ಒಂದಕ್ಕೆ 2 ಟೈಮ್ ವಿಡಿಯೋ ಓಪನ್ ಮಾಡಿ ಪೂರ್ತಿ ನೋಡಿಬಿಟ್ಟು ಆಮೇಲೆ ಕಟ್ ಮಾಡಿ ಮಾಡ್ಕೊಂಬನ್ರಿ. ಇದು ಸೆಕೆಂಡ್ ನಾಟ್. ಟೈಟ ಮಾಡಿ, ಹೀಗೆ ಈ ಥರ ಬಂದಿರ್ತದೆ ನೋಡಿ. 6 ನಾಟು ಇದು ಇಟ್ಕೊಂಡ್ರೆ 1 2 3 4 5 6 ನಾಟ್. ಯಾವುದಾದ್ರೂ ನೀವು ರಾಂಗ್ ಮಾಡಿದಂದ್ರೆ ಈಗ ನೋಡಿ ಕರೆಕ್ಟ್ ಮಾಡ್ಕೊಂಬಿಡಿ. ಈಗ ಈ ಥರ ಎಲ್ಲ ಕಡೆಯೂ ಕ್ರಾಸ್ ಆಗಬೇಕು ಅಷ್ಟೇ ನೋಡಿ, ಈ ಥರ ಕ್ರಾಸ್ ಆಗಬೇಕು. ಈಗ ಗ್ರೀನ್ ವೈರ್ ತಗೊಂಡ್ಬಿಡೋಣ. ಈಗ ನೀವು ಸೇಮ್ ಕಲರ್ ತಗೊಂಡಿದ್ದಾಲು ಪರವಾಗಿಲ್ಲ, ಇಲ್ಲ ಡಬಲ್ ಕಲರೇ, ಇಲ್ಲ ಬಿಟ್ಟು ವೈರ್ಸ್ ನಿಮ್ಮ ಕಡೆ ಇದೆ ಸಣ್ಣ ಸಣ್ಣದು ಅಂದ್ರೆ ನಾನು ಆ ಥರ ನೀವು ಮಾಡ್ಕೊಬೇಡಿ. ಇದನ್ನು 6 ಸ್ಕೇಲ್. ಸೊ 12 ವೈರ್ ಕಟ್ ಮಾಡಿದೀವಲ್ಲ, 6 ನಾಟ್ ಬಂತು. ಫಸ್ಟ್ ನಾಟ್ ತಗೊಂಡ್ಬಿಡೋಣ. ಒಂದು ನಾಟ್ಲ ಜಾಯಿನ್ ಮಾಡಬೇಕು. ಲೆಫ್ಟ್ ಒಂದು ರೈಟ್ ಒಂದು ಜಾಯಿನ್ ಮಾಡಿ. ಈಗ ಇದು ಎರಡು ಕುಡಿಸಿ, ಈಗ ಸೆಕೆಂಡ್ ನಾಟ್ ತಗೊಂಡ್ಬಿಟ್ಟು ಲೆಫ್ಟು ರೈಟು ನಿಮ್ಗೆ ಯಾವುದು ಸೈಡು ಆ ಟೈಪು ಒಂದೊಂದು ನಾಟ್ಲು ಒಂದೊಂದು ನಾವು ಜಾಯಿನ್ ಮಾಡ್ಬೇಕು. ಸ್ವಲ್ಪ ವೈರು ಕಟ್ ಮಾಡ್ಬೋದು, 5 ಮುಕ್ಕಾಲು ಕಟ್ ಮಾಡಿದಲ್ಲೂ ಪರವಾಗಿಲ್ಲ, ಬಟ್ 6 ಕಟ್ ಮಾಡಿಬಿಡ್ರಿ. 6 ಸ್ಕೇಲ್ ಅಂದ್ರೆ ನಿಮ್ಗೆ ಮಾಡಿ ಬರುವಾಗ ಫಿನಿಶಿಂಗ್ಲಿ ಚೆನ್ನಾಗಿ ಬರ್ತದೆ. ಸ್ವಲ್ಪ ಒಂದೊಂದು ನಾಟು ಲೂಸ್ ಆಗ್ತದೆ, ಸ್ವಲ್ಪ ಟೈಟ್ ಮಾಡಿಬಿಡ್ರಿ. ಈಗ ಥರ್ಡ್ ನಾಟ್ ಆ ಥರ 6 ನಾಟ್ಲಿ ಜಾಯಿನ್ ಮಾಡಿಬಿಡಿ. ನಾನು ಜಾಯಿನ್ ಮಾಡಿಬಿಟ್ಟು ನಿಮಗೆ ಒಂದೊಂದು ಕ್ಲಿಯರಾಗಿ ತೋರಿಸ್ತೀನಿ. ಯಾವುದಾದ್ರು ಕರೆಕ್ಟ್ ಇಲ್ಲ ಅಂದ್ರೆ ಕರೆಕ್ಟ್ ಮಾಡ್ಕೊಂಬಿಡಿ. ಈಗ ಈ ಥರ ಬಂದಿರ್ತದೆ ನೋಡಿ. ಯಾವುದಾದ್ರು ಬಿಟ್ಟಿದಂದ್ರೆ ಈಗ ನೋಡಿ ಕರೆಕ್ಟ್ ಮಾಡ್ಕೊಂಬಿಡಿ. ಈಗ ಏನು ಮಾಡ್ಬೇಕು, ಕ್ರಾಸ್ ಆಗ್ತದಲ್ಲ ಇದು ಎರಡು ಕೂಡಿಸಿದ್ರೆ ಸೇಮ್ ಕಲರ್ ನಮಗೆ ನಾಟ್ ಸಿಗುತ್ತದೆ. ಇದು ಫಸ್ಟ್ ಜಾಯಿನ್ ಮಾಡಿಬಿಡಿ, ಸ್ವಲ್ಪ ಟೈಟಾ, ಆಮೇಲೆ ಕರೆಕ್ಟಾಗಿ ಬರ್ತದೆ ನಮಗೆ. ಈಗ ಇಲ್ಲಿ ಎರಡು ನೀವು ಮಾಡಿದಂದ್ರೆ ಅದನ್ನೇ ಆಟೋಮೆಟಿಕ್ ಕ್ರಾಸ್ ಆಗ್ತದೆ. ನೀವು ತಗೊಂಡು ಈಸಿಯಾಗಿ ಮಾಡ್ಬೋದ್ರಿ ನಾಟ, ಬಟ್ ಟೈಟಾಗಿ ಮಾಡ್ಕೊಂಬಂಡ್ರಿ ಅಷ್ಟೇ.
ಕೆಲವೊಬ್ಬರು ಮೇಲ್ಗಡೆ ಫಿನಿಶಿಂಗ್ ನನಗೆ ಅರ್ಥ ಆಗಲ್ಲ ಅಂತ ಹೇಳಿದ್ರಲ್ಲ, ಅದೆಲ್ಲ ಈಗ ಕ್ಲಿಯರಾಗಿ ನಿಮಗೆ ಹೇಳಿಕೊಟ್ಟು ಬಿಡ್ತೀನಿ. ವಿಡಿಯೋ ಪೂರ್ತಿ ನೋಡ್ರಿ. ಒಂದಕ್ಕೆ 2 ಟೈಮ್ ನಿಧಾನವಾಗಿ ನೋಡ್ಬಿಟ್ಟು ಆಮೇಲೆ ವೈರ್ ಕಟ್ ಮಾಡಿದಂದ್ರೆ ನಿಮಗೆ ಯಾವ್ದು ಡೌಟ್ ಇಲ್ಲ, ಅದು ಕ್ಲಿಯರಾಗಿ ಮಾಡಿ ಮುಗಿಸ್ಬೋದ್ರಿ. ಹ್ಯಾಂಡ್ ಬ್ಯಾಗ್ ಮಾಡಲ್ಸ್ ಎಲ್ಲ ಅದೆಲ್ಲ ಒಂದೊಂದ ನಿಮಗೆ ಮಾಡಿ ತೋರಿಸ್ತೀನಿ. ಲೇಡೀಸ್ ಹ್ಯಾಂಡ್ ಬ್ಯಾಗ್ ಮತ್ತು ಪರ್ಸ್ಗಳು, ಆಯ್ತು. ಇಲ್ಲಿ ಒಂದದ್ದು ಈಗ 6 ನಾಟ್ ಆಯ್ತು. ಈ ಥರ ಬಂದಿರ್ತದೆ. ಈಗ ಸರಿ ಮಾಡಿಬಿಡಿ. ಎಲ್ಲ ಟೈಟ್ ಮಾಡಿಬಿಟ್ಟು ಈಗ 2 ಹೋಗ್ತದೆ ನೋಡಿ, ಸೇಮ್ ಸೈಡ್. ಅದನ್ನೆಲ್ಲ ಕೂಡಿಸಿ ಒಂದೊಂದು ನಾಟ್ ಮಾಡಿಬಿಡಿ. ಇಲ್ಲಿ 2 ಆಗ್ತದೆ. ಸರಿ, ಇಲ್ಲೊಂದು ಬಿಟ್ಟು ಬಿಟ್ಟಿದ್ದೀನಿ. ಕರೆಕ್ಟ್. ಈ ಸೈಡ್ ಬಂದ್ಬಿಡಿ. 2 ಕಡೆಯೂ ಸೇಮ್ ಹೋಗುತ್ತೆ. ಅದೆಲ್ಲ ತಗೊಂಡು ಒಂದೊಂದು ನಾಟ್ ಮಾಡೋಣ. ಈಗ ಬೋತ್ ಸೈಡ್ ಹೋಗ್ತದಲ್ಲ, ಮಧ್ಯದಲ್ಲ ಬಿಟ್ಟು ಬೋತ್ ಸೈಡ್ ಹೋಗೋದ ನಾಟ್ ಮಾಡ್ಕೊಂಡೆ ಬರ್ಬೇಕು. ವಿಡಿಯೋ ಕಾಣಿಸಲ್ಲ ಅಂದ್ರೆ ನಾ ಮಾಡಿಬಿಟ್ಟು ಒಂದೊಂದು ಟೈಮ್ ನಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಇದು 6th ನಾಟ್. ಈಗ ನೋಡಿದ್ರಂದ್ರೆ ಒಂಥರ ಗುಂಟ ಬರ್ತದೆ ನೋಡಿ. ಇದು ನಮಗೆ ಬೇಸ್. ಇನ್ನೂ ಒಂದು ಈ ಟೈಪ್ ಬರಬೇಕು. ಸೊ ಈ ಥರ ಮಾಡಿಬಿಡಿ. ಯಾವುದಾದ್ರು ಬಿಟ್ರಂದ್ರೆ ಹಿಂಗೆ ಬರ್ಬೇಕು. ಯಾವುದಾದ್ರು ಬಿಟ್ರಂದ್ರೆ ಕರೆಕ್ಟ್ ಮಾಡ್ಕೊಂಬಿಡಿ. ಈಗ ನಾವೇನು ಮಾಡ್ಬೇಕು, ಅಗೈನ್ ವೈರ್ ಜಾಯಿನ್ ಮಾಡ್ಬೇಕು. ಸೊ ಇದು ಎಲ್ಲೋ ಲೈಟ್ ಕಲರ್ ಇದಲ್ಲ, ಅದು ಬಿಟ್ಟುಬಿಡಿ. ಇಲ್ಲ ನೀವು ಯಾವ ಕಲರ್ ತಗೊಂಡಿದ್ರೋ ಅದು ಮಧ್ಯದ ವೈರ್ದು ಬಿಟ್ಟು ಕಾರ್ನರ್ 2nd ವೈರ್ ಇರ್ತದಲ್ಲ ಅದನ್ನ ಈಗ ನಾನು ಗ್ರೀನ್ ತಗೋತೀನಿ. 12 ವೈರ್ಸ್ ಕಟ್ ಮಾಡಿಬಿಡಿ. 6 ನಾಟ್ ನಿಮಗೆ ಸಿಗುತ್ತದೆ. 5.5 ಸ್ಕೇಲ್ ಮಾಡ್ರಿ ಸಾಕು. ಇದು 6 ಸ್ಕೇಲ್ ಹೇಳಿದಲ್ಲ, 5.5 ತಗೊಂಡ್ಬಿಡಿ. ಈಗ ಅಗೈನ್ 5.5 ಸ್ಕೇಲ್ 12 ವೈರ್ಸ್ ಕಟ್ ಮಾಡಿ ಅಂತ ಹೇಳಿದೆ. ನಾನು ಗ್ರೀನ್ಲ ಕಟ್ ಮಾಡಿಬಿಟ್ಟಿದೆ.
ಅದೆಲ್ಲ ಮಾಡಿದಕ್ಕೆ 6 ನಾಟ್ ಸಿಕ್ತು. 1 ನಾಟ್ ತಗೊಂಡು ಇಟ್ಕೊಂಡು ಈಗ ನಾವು ಫಸ್ಟ್ ಮಾಡಿದೆವು ಈ ಥರ ಬಂತದ ನೋಡಿ. ಈಗ ಇದು 2 ಕೂಡಿಸಿ 1 ನಾಟ್ ಮಾಡಿದೆ ಅಂದ್ರೆ ಸೇಮ್ ಕಲರ್ ಬರ್ಬೇಕು ಅಷ್ಟೇ ರೀ. ನೀವು ಎಲ್ಲಿಯಾದ್ರೂ ರಾಂಗ್ ಮಾಡಿದಿರಾ ಬಿಟ್ಟಿದ್ದೀರ ಅಂದ್ರೆ ಕರೆಕ್ಟಾಗಿ ಬರಲ್ಲ ಅಂದ್ರೆ ಈಗ ನೋಡಿ ಮಾಡಿಬಿಡಿ. ಈ ಥರ ಸೇಮ್ ಕಲರ್ ಬರ್ಬೇಕು ನಮಗೆ. ಇಲ್ಲಿ ಬಂತದಲ್ಲ ಅದನ್ನೇ ಇಲ್ಲಿ ಬರ್ಬೇಕು. ಈಗ ಕಟ್ ಮಾಡಿದ್ದು ನೀವು ಯಾವ ವೈರ್ ಕಟ್ ಮಾಡಿ ಇಟ್ಟಿದಿರೋ ಕಲರ್ಸ್ ಅದನ್ನು ಇಲ್ಲಿ ಜಾಯಿನ್ ಮಾಡಿಬಿಡಿ. ಇಲ್ಲಿ ಜಾಯಿನ್ ಮಾಡಿದೇವಲ್ಲ ಅದೇ ಟೈಪ್ ಸೇಮ್. ಸ್ವಲ್ಪ ಎಲ್ಲ ಟೈಟಾಗಿ ಮಾಡಿ ನಾವು ವಿಡಿಯೋ ಕಳಿಸ್ತೀವಿ. ಈಗ ಈ ಸೈಡ್ ತಗೊಂಡ್ಬಂದು ಇದೆಲ್ಲ ಜಾಯಿನ್ ಮಾಡಿಬಿಡಿ. ಈಗ ಬರ್ಬೇಕು. ಇನ್ನೊಂದು ತರಿಸ್ತೀನಿ ನೋಡಿ. ಇದು 2 ಕೂಡಿಸಿ ಮಾಡಿದಂದ್ರೆ ಸೇಮ್ ಕಲರ್ ನಾಟ್ ಸಿಗುತ್ತದೆ. ಈಗ ನೋಡಿ ಈ ಥರ ಬಂದಿರ್ತದಲ್ಲ ಇದನ್ನ ಮತ್ತೆ ಅಗೈನ್ ಇನ್ನೊಂದು ನಾಟ್ ಜಾಯಿನ್ ಮಾಡಬೇಕು. ಯಾವ ಸೈಡ್ ಬೇಕು ನೀವು ಇಟ್ಕೊಂಡು ಜಾಯಿನ್ ಮಾಡಿರಿ. ನಾನು ನಿಮ್ಗೆ ಒಂದೊಂದು ಮಾಡಿಬಿಟ್ಟು ಪೂರ್ತಿ ತೋರಿಸ್ತೀನಿ, ಕರೆಕ್ಟ್ ಮಾಡ್ಕೊಂಬಿಡಿ. ಹಾಗೆ ನಾನು ಕಂಟಿನ್ಯೂ ಮಾಡಿದೆ ಅಂದ್ರೆ ಮತ್ತೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತದೆ. ಈಗ ಈ ಥರ ಬಂದಿರ್ತದೆ. 1 2 3 4 5 6 6 ಸೈಡ್ ಬಂದಿರ್ತದಲ್ಲ. ಈಗ ಏನು ಮಾಡ್ಬೇಕು, ಕ್ರಾಸ್ ಆಗ್ತದೆ ನೋಡಿ, ಅದನ್ನು ಕೂಡಿಸಿ 1 ನಾಟ್. ನಾನು 2 ಮಾಡಿ ತೋರಿಸ್ತೀನಿ, ನೋಡ್ಕೊಂಬಿಡಿ. ಇದು 2 ಕೂಡಿಸಿ 1 ನಾಟ್. ಈಗ ಇದು 2 ಕೂಡಿಸಿ 1 ನಾಟ್.